ಚಾಮರಾಜನಗರದಲ್ಲಿ ಅಧಿಕಾರಿಗಳ ದಾಳಿಗೆ 3 ಸಾವನ್ನಪ್ಪಿದ್ರು. ಈ ಒಂದು ಪ್ರಕರಣ ಏನಿದೆ ಈಗ ಗಂಭೀರವಾದಂತಹ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಸಿಬ್ಬಂದಿ ಫೈರಿಂಗ್ಗೆ ಇದೀಗ 3 ಸಾವನ್ನಪ್ಪಿದ್ದು ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹನೂರಿನಲ್ಲಿ ಆಕ್ರೋಶ ಕೂಡ ಸ್ಫೋಟಗೊಳ್ತಾ ಇದೆ. ಇದು ಸರಿಯಾದಂತ ತನಿಖೆ ಆಗಬೇಕು. ಮೃತರ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ಈಗ ಘೋಷಣೆ ಆಗಿದೆ. ಪರಿಹಾರ ಘೋಷಣೆ ಬೆನ್ನಲ್ಲೇ ಧರಣಿ ಕೈಬಿಟ್ಟಿದ್ದಾರೆ ಕುಟುಂಬಸ್ಥರು. ಗಂಟೆಗಳ ಕಾಲ ನಡೆದಿರುವಂತಹ ಪ್ರತಿಭಟನೆ ಕೊನೆಗೂ ಈಗ ಸುಖಾಂತ್ಯ ಕಂಡಿದೆ. ಮಲೆ ಮಹದೇಶ್ವರ ಬೆಟ್ಟ ಹೆದ್ದಾರಿಯಲ್ಲಿ ಸುಗಮ ಸಂಚಾರ. ಇನ್ನು ಈ ಘಟನೆ ಕುರಿತು ಮ್ಯಾಜಿಸ್ಟ್ರೇಟ್ ತನಿಖೆ ಆಗಬೇಕು ಅಂತ ಹೇಳಿ ಜಿಲ್ಲಾಡಳಿತ ಆದೇಶ ಕೊಟ್ಟಿದೆ. ತಮಿಳುನಾಡು ಗಡಿ ಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಹೀಗೆ ಶನಿವಾರ ಬೆಳಿಗ್ಗೆ ನಡೆದಿರುವಂತಹ ಒಂದು ಘಟನೆಯಲ್ಲಿ ಅಲ್ಲಿದ್ದಂತಹ ಸಿಬ್ಬಂದಿಗಳಿಂದ ಈ ರೀತಿಯಾಗಿ 3 ಸಾವನ್ನಪ್ಪಿದ್ರು. ಅವರೇನಕ್ಕೆ ಹೋಗಿದ್ರು ಅಥವಾ ಏನಾಯ್ತು ಅಂತ ಹೇಳಿ ಗೊತ್ತಿಲ್ಲ. ಆದ್ರೂ ಕೂಡ ಫೈರಿಂಗ್ ಮಾಡಿ ಕೊಲೆ ಮಾಡುವಂಥದ್ದು ಅಥವಾ ಅವ್ರು ಸಾವನ್ನಪ್ಪುವಂಥದ್ದು ಯಾರಿಗೂ ಕೂಡ ರೈಟ್ಸ್ ಇಲ್ಲ. ಈಗ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಗಂಭೀರವಾದಂತಹ ಸ್ವರೂಪ ಪಡೆದುಕೊಳ್ತಾ ಇದೆ. ಅವ್ರ ಕುಟುಂಬಸ್ಥರು ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಪೋದಿಲ್ಲ, ಕನ್ವಿನ್ಸ್ ಆಗೋದಿಲ್ಲ ಅಂತ ಹೇಳಿ ಕೂತಿದ್ರು. ಹಾಗಾಗಿ ಸರ್ಕಾರದ ಕಡೆಯಿಂದ ಈಗಾಗಲೇ 5 ಲಕ್ಷ ಪರಿಹಾರ ಘೋಷಣೆ ಆಗಿದೆ. ಅದರ ಜೊತೆಗೆ ಶಾಸಕರು ಕೂಡ ಈಗ 10 ಲಕ್ಷ ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ಟೋಟಲ್ 15 ಲಕ್ಷ ರೂಪಾಯಿ ಇವಾಗ ಪರಿಹಾರ ಘೋಷಣೆ ಆದ ನಂತರ ಈ ರೀತಿಯಾಗಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಹೀಗೆ ರೋಡಲ್ಲಿ ಕುಳಿತುಕೊಂಡು ಧಿಕ್ಕಾರಗಳನ್ನ ಕೂಗ್ತಾ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅದರಲ್ಲೂ ಕೂಡ ಮೃತರ ಕುಟುಂಬಸ್ಥರು ಖುದ್ದು ಸಿಎಂಎ ಜಾಗಕ್ಕೆ ಬರಬೇಕು, ಅರಣ್ಯ ಇಲಾಖೆಯ ಸಚಿವರು ಬರಬೇಕು, ಏನಾಗಿದೆ ಅಥವಾ ಏನಾಗ್ತಾ ಇದೆ ಅನ್ನೋದು ಉತ್ತರ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಅಂತೂ ಇಂತೂ ಫೈನಲಿ ಸಕ್ಸಸ್ ಆಯಿತು. ಈಗ ಶಾಸಕ ಮಂಜುನಾಥ್ ಸಂಧಾನ. ಮೃತರ ಕುಟುಂಬಕ್ಕೆ ಸರ್ಕಾರದಿಂದ 5 ಲಕ್ಷ, ಶಾಸಕರಿಂದ 15 ಲಕ್ಷ ಘೋಷಣೆ ಆಗಿದೆ. ತಲಾ 15 ಲಕ್ಷ ಪರಿಹಾರ ಹಾಗೂ ಕುಟುಂಬಸ್ಥರಿಗೆ ಉದ್ಯೋಗದ ಭರವಸೆ ಕೊಟ್ಟಿದ್ದಾರೆ. ಸರ್ಕಾರದ ಈ ಭರವಸೆಗೆ ಒಪ್ಪಿ ಹೆದ್ದಾರಿ ಪ್ರತಿಭಟನೆ ಕೈಬಿಟ್ಟಿದ್ದಾರೆ ಕುಟುಂಬಸ್ಥರು. ಶಾಸಕ ಮಂಜುನಾಥ್ ಸತತ ಕಸರತ್ತಿಗೆ ಪ್ರತಿಭಟನಾಕಾರರು ಈಗ ಒಪ್ಪಿದ್ದಾರೆ. ಫೈನಲಿ ಸರಿಯಾದಂತ ತನಿಖೆ ಮಾಡಿಸ್ಕೊಡ್ತೀವಿ, ಜೊತೆಗೆ ಸರ್ಕಾರಿ ನೌಕರಿ ಕೊಡಿಸ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ದಾರಂತೆ. ಹಾಗಾಗಿ ಒಂದು ಕಡೆ 15 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಪರಿಹಾರ ಧನ. ಅದರಲ್ಲೂ ಕೂಡ ಕುಟುಂಬಸ್ಥರು 1 ಕೋಟಿ ಹಣ ಬೇಕು ಅಂತ ಹೇಳಿ ಹಠ ಹಿಡಿದಿದ್ರು, ಪಟ್ಟು ಹಿಡಿದಿದ್ರು. ಆದರೆ ಇಲ್ಲೇ ಶಾಸಕರು ಬಂದ ನಂತರ ಈಗ 15 ಲಕ್ಷಕ್ಕೆ ಫೈನಲಿ ಪ್ರತಿಭಟನೆ ಅವರು ಕೈಬಿಟ್ಟಿದ್ದಾರೆ. ಅದರ ಜೊತೆಗೆ ಉದ್ಯೋಗದ ಭರವಸೆ ಕೂಡ ಕೊಟ್ಟಿದ್ದಾರೆ. ಹನ್ನೂರಿನಲ್ಲಿ ನಿನ್ನೆ ಏನು ಶೂಟೌಟ್ಗೆ 3 ಜನ ಬಲಿಯನ್ನು ಪಡೆದಿದ್ರು, ಆ ಒಂದು ವಿಚಾರವಾಗಿ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇದೀಗ ಕುಟುಂಬಸ್ಥರು ಈಗ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೊಂದು ಮಾತಾಡಿಸುವ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಸರ್, ಈಗ ಪ್ರತಿಭಟನೆಯನ್ನು ಹಿಂಪಡಿತಾ ಇದ್ದೀರಾ, ಈಗ ನಿಮಗೆ ಯಾವ ರೀತಿ ಭರವಸೆ ಸಿಕ್ಕಿದೆ ಸರ್? ಸರ್, ನಾವು ಭರವಸೆ ಹಿಂಪಡೆಯೋದ ಕಾರಣ ಏನಪ್ಪ ಅಂತಂದರೆ ಎನ್ಕೌಂಟರ್ ಆಗಿ 48 ಗಂಟೆ ಆಗೋದಲ್ವಾ, FIR ಆಗಿ 24 ಗಂಟೆ ಆಗದೆ. 24 ಗಂಟೆ ಆದರೂ FIR ಆಗಿ 24 ಗಂಟೆ ಆದರೂ ಅರೆಸ್ಟ್ ಆಗಿರಲಿಲ್ಲ. ಅದಕ್ಕೆ ಚಳವಳಿ ನೆನ್ನೆಯಿಂದ ಇವತ್ತು ಮುಂದುವರಿಸ್ದು. ಆಮೇಲೆ ಇವತ್ತೇನು ಭರವಸೆ ಕೊಟ್ಟವ್ರು ಅಂದ್ರೆ ಅದಕ್ಕೆ ಇನ್ನೂ 24 ಅವರಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳೋರು ಸರ್. ನಾನು ಗ್ಯಾರಂಟಿ ಅಂತ ಮಂಜುನಾಥ್ ಸರ್, ನಮ್ಮ ಅನೂರು ಕ್ಷೇತ್ರ ಶಾಸಕರು ಅವರು ಹೇಳೋರೆ. ಅದಕ್ಕೆ ನಾವು ಹಿಂಪಡ್ಕೋತಾ ಇದ್ದೀವಿ. ಮತ್ತೆ ಅಕಸ್ಮಾತ್ ಏನಾದರೂ ಇದು ಆಗಿಲ್ಲ ಅಂದ್ರೆ ಅದಕ್ಕೆ ಚಳವಳಿ ಮುಂದುವರಿಸ್ತೀವಿ ನಾವು. ಈಗ ನಿಮಗೆ ಶಾಸಕರು ಏನೆಲ್ಲ ಭರವಸೆಯನ್ನು ನೀಡಿದ್ದಾರೆ ಸರ್? ಸರ್, ಭರವಸೆ ಸದ್ಯಕ್ಕೆ 15 ಲಕ್ಷ ನೀಡ್ತವ್ರೆ ಅಂತ್ಯಕ್ರಿಯೆಗೆ. ಸರ್ಕಾರದಿಂದ 2 ಕೋಟಿ ನಾವು ಕೇಳಿದ್ವಿ. ಅದು 2 ಕೋಟಿ ಕೇಳಿರೋದು ಈಗ ಯಾರ್ದು ತಪ್ಪು ಯಾರ್ದು ಸರಿ ಅಂದ್ಬಿಟ್ಟು ಕೋರ್ಟಲ್ಲಿ ತೀರ್ಮಾನ ಆಗಿ CM ಲೆವೆಲ್ಗೆ ನಾವು PM ಲೆವೆಲ್ಗೆ ಮಾತಾಡ್ಬಿಟ್ಟು ಆಮೇಲೆ ಅದು ಕೇಸ್ ಹೆಂಗೆ ನಡೀತೆ ಅದ್ರ ಮೇಲೆ ಆಗುತ್ತೆ. ಸದ್ಯಕ್ಕೆ ಈಗ ನನ್ನ ಕೈಯಿಂದ ಇಷ್ಟು ಮಾಡುತ್ತೆ, ಸರ್ಕಾರದಿಂದ ಇಷ್ಟು ಕೊಡ್ತೀವಿ ಅಂತ ಹೇಳೋರೆ ಸರ್. ಈಗ ಏನು ಗುಂಡಿಕ್ಕಿ ಏನು ಹತ್ಯೆ ಮಾಡಿದ್ರು ಅವರ ಅಧಿಕಾರಿಗಳ ವಿರುದ್ಧ ಯಾವ ರೀತಿ ಕ್ರಮ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ? ಅಧಿಕಾರಿಗಳ ವಿರುದ್ಧ ಸರ್ 102 ಮಾಡವ್ರೆ, ಕೊಲೆ ಕೇಸ್ ಮಾಡವ್ರೆ. ಅದು ಏನಪ್ಪ ಅಂದ್ರೆ ಅದು ಜೀವಾವಧಿ ಶಿಕ್ಷಣ ಅದೇ ಪ್ಲಸ್ ಗಲ್ ಶಿಕ್ಷಣ ಅದೇ. ನನ್ನ ಪ್ರಕಾರ ಗಲ್ಗೇರಿಸ್ಬಿಡೋಕೆ ಅವ್ರ ಸರಿನಾ, ಅಷ್ಟೇ ಸರ್ ನಮ್ದು ಆಸೆ. ಮತ್ತು ಈಗ ಸಪೋಸ್ ಏನಾದ್ರು ನಿಮ್ಮ ಈ ಭರವಸೆಗಳು ಈಡೇರಿಲ್ಲ ಅಂದರೆ ಮುಂದೆ ನಿಮ್ಮ ಹೋರಾಟ ಹೇಗಿರುತ್ತೆ? ಈಡೇರಿಲ್ಲ ಅಂದ್ರೆ ಸರ್, ಇವತ್ತು 2 ದಿನ ಕೂತಿದ್ದೀವಿ. ಪೊಲೀಸರು ಹೊಡಿಯಕ್ಕೆ ಬಂದವ್ರೆ. 3-4 ಸೀಟ್ನ ಒಳಕ್ಕೂ ಕರ್ಕೋಗ ಹೊಡಿಯಕ್ಕೆ ಟ್ರೈ ಮಾಡಿದ್ರು, ಹೊಡಿನಿಲ್ಲ ಒಟ್ಟಿನಿ ಸರಿನಾ. ಆಮೇಲೆ ನಮ್ಮ ಅತ್ತಾಗ ಎನ್ಕೌಂಟರ್ ಮಾಡಿದ್ರು ಸರಿ, ಅತ್ತಾಗೆ ನಾವು ಜಗ್ಗಲ್ಲ ಬಗ್ಗಲ್ಲ ಸರ್, ಇದೇ ಜಾಗದಲ್ಲಿ ಮಾಡ್ತೀವಿ. ಇದೇ ಜಾಗದಲ್ಲಿ ಮಾಡ್ತೀವಿ. ಇದಿಷ್ಟು ಕೂಡ ಏನು ಕುಟುಂಬಸ್ಥರ ಮಾತಾಗಿರುವಂಥದ್ದು. ಏನೀಗ ಶಾಸಕರು ನೀಡಿರುವಂಥ ಭರವಸೆ ಮೇರೆಗೆ ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನು ಹಿಂಪಡಿತಾ ಇದ್ವಿ. ಭರವಸೆಗಳನ್ನು ಈಡೇರಿಸ್ತಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಇದೇ ಸ್ಥಳದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು.